ಈಗಾಗಲೇ ನಾವು ಬರೋದಕ್ಕೆ ಕಾರಣ ಏನು ಅಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಅವರನ್ನೇ ಕೂಡಲೇ ಮುಖ್ಯಮಂತ್ರಿಗಳಾಗಿ ಕೂಡಲೇ AICC ಅಧ್ಯಕ್ಷರಾಗಲಿ ಕಾಂಗ್ರೆಸ್ಸಿನ ವರಿಷ್ಠರಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಕೂಡ ಸೇರಿ ಈಗಾಗಲೇ ತುಂಬ ಸಮಯ ಲೇಟ್ ಆಗಿದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಆ ದುಡಿದಕ್ಕೆ ಅವ್ರಿಗೆ ಕೂಲಿ ಕೊಡಬೇಕು. ಈಗಾಗಲೇ ತುಂಬ ಲೇಟ್ ಆಗಿದೆ. ಎಷ್ಟೊಂದು ಕಾಯಬೇಕಾಗುತ್ತೆ. ಒಂದು ವೇಳೆ ಇದೇ ರೀತಿಯಲ್ಲಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೆ ಮುಂದುವರಿಸಿಕೊಂಡು ಹೋಗಿದ್ರೆ, ಈಗ ಏನು ಹೇಳ್ತಾ ಇದ್ದಾರೆ, ಪಂಚರಾಜ್ಯದ ಚುನಾವಣೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಯುಗಾದಿ ಅಂತ ಹೇಳಿದರು, ಅದಕ್ಕೆ ಮುಂದೆ ಮಕರ ಸಂಕ್ರಾಂತಿ ಅಂತ ಹೇಳಿದರು. ಸೊ ಎಷ್ಟೊಂದು ದಿನ ಕಾಯಬೇಕಾಗತ್ತೆ. ಆದ್ದರಿಂದ ಅವ್ರನ್ನೇ ಕೂಡಲೇ ಮುಖ್ಯಮಂತ್ರಿ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಅದನ್ನ ಜೊತೆ ಮೇ ತಿಂಗಳಲ್ಲಿ ಅರಮನೆ ಮೈದಾನದಲ್ಲಿ ಮಠಾಧೀಶರ ಮಹಾಸಭೆಯ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶವನ್ನೇ ಮಾಡೋದಕ್ಕೆ ನಾವು ಚರ್ಚೆ ಮಾಡಿದ್ವಿ. ಮಾಡಿ ಅಂತಕ್ಕಂಥದ್ದು ಕೂಡ ಅವರು ಡೇಟ್ ಫಿಕ್ಸ್ ಮಾಡಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ. ಮತ್ತು ಮಠಾಧೀಶರ ಮಹಾಸಭೆಯವರು ಫಸ್ಟ್ ಬಂದಾಗ ನಮಗೊಂದು ಭರವಸೆಯನ್ನು ಕೊಟ್ಟಿದ್ದರು. ಎಲ್ಲ ಹಿಂದುಳಿದ ಸಮುದಾಯದ ಸ್ವಾಮೀಜಿಗಳಿಗೂ ಕೂಡ ಬ್ಯಾಂಗ್ಳೂರಿನಲ್ಲಿ ಅವರು ಒಂದು ಸೈಟನ್ನೇ ಅಂದರೆ ಬಂದಾಗ ಉಳ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೂ ಕೂಡ ಆದೇಶ ಮಾಡಿದ್ದಾರೆ. ಮತ್ತು ಇವತ್ತು ಬರೋದಕ್ಕೆ ಬೇರೆ ಒಂದು ಕಾರಣ ಇದೆ. ಮೊನ್ನೆ ಬಜೆಟ್ನಲ್ಲಿ ಯಾವ ಸ್ವಾಮೀಜಿಗಳು DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರನ್ನೇ ಮುಖ್ಯಮಂತ್ರಿಯಾಗಿ ಮಾಡಿ ಅಂತ ಹೇಳಿದ ಸ್ವಾಮೀಜಿಗಳ ಮಠಗಳಿಗೆ 1 ರೂಪಾಯಿಯನ್ನು ಕೂಡ ಕೊಡಲಿಲ್ಲ. ಅವ್ರಿಗೆ ಏನೂ ಕೊಡುವುದಿಲ್ಲ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ನಿಲುವಾಗಿದೆ. ನಾನು ಪ್ರಣವಾನಂದ ಸ್ವಾಮೀಜಿಯಾದ ನಾನು 700 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಂಗಳೂರು ಬಂದ ಸಂದರ್ಭದಲ್ಲಿ ನಮ್ಮ ಸಮಾಜದ ಬೇಡಿಕೆಗಳು ಹಿಡ್ಕೊಂಡು ಬಂದಾಗ ಮುಖ್ಯಮಂತ್ರಿಗಳು ಮಾಲಿಕೆಯ ಗುತ್ತೇದಾರಕ್ಕೆ ನೇರವಾಗಿ ಹೇಳಿದ್ದಾರೆ, ಅವರು DK ಶಿವಕುಮಾರ್ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ನಾವು ಏನೂ ಮಾಡೋದಿಲ್ಲ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳು ದೇಶದ ರಾಜಕಾರಣವನ್ನೇ ಮಾಡ್ತಾ ಇದ್ದೀರಿ. DK ಶಿವಕುಮಾರ್ ಅವರು ದುಡಿದದಕ್ಕೆ ನಾವು ಕೂಲಿ ಕೇಳಿದಂದರೆ ನಮ್ಮನ್ನೇ ಕೂಡ ಟಾರ್ಗೆಟ್ ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ ಇವತ್ತು ಎದ್ದು ಕಾಣ್ತಾ ಇದೆ. ಈ ವಿಷಯಗಳೆಲ್ಲವನ್ನೇ ಕೂಡ ನಮಗೆ ಆಗಿರತಕ್ಕಂಥ ನೋವು, ನಮ್ಮನ್ನೇ ಕಡೆಗಣಿಸ್ತಕ್ಕಂಥ ವಿಚಾರದಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ನೋವನ್ನೇ ನಾವು ತೋಡಿಕೊಂಡಿದ್ದೀವಿ. ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಸ್ವಾಮೀಜಿ ಎಲ್ಲವನ್ನೇ ಸರಿಯಾಗುತ್ತೆ ಅಂತ ಮಾತನ್ನು ಅವರಿಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡಿ ನಾವು ಬಂದಿದ್ದೀವಿ. ಆದರೆ ಒಬ್ಬ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಭೇಟಿ ಮಾಡಿ ಅವರ ಮುಖ್ಯಮಂತ್ರಿ ಆಗಿರಿ ಅಂತ ಹೇಳಿದ ಒಂದೇ ಕಾರಣಕ್ಕೋಸ್ಕರ ನಮ್ಮಂದ ಬಡ ಸ್ವಾಮೀಜಿಗಳನ್ನ ಟಾರ್ಗೆಟ್ ಮಾಡಿದರೆ ಹೇಗೆ ಅಂತಕ್ಕಂಥದ್ದು ಉತ್ತರ ಮುಖ್ಯಮಂತ್ರಿಗಳು ಹೇಳಬೇಕಾಗತ್ತೆ. ಆದರೆ ಇನ್ನೊಂದು, ನಮಗೇನೂ ಕೊಡಲಿಲ್ಲ ಆದರೂ ಕೂಡ 1 ರೂಪಾಯಿ ಇಲ್ಲಾದರೂ ಕೂಡ ಬಜೆಟಲ್ಲಿ ಕೊಡಲಿಲ್ಲ ಆದರೂ ಸಹ ನಮ್ಮ ದಲಿತ ಮಠಾಧಿಪತಿಗಳಿಗೆಲ್ಲರಿಗೂ ಜಾಗೆಯನ್ನು ಕೊಟ್ಟರು. ಆದರೆ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ಸ್ವಾಮೀಜಿಗಳಿಗೆ ಯಾರಿಗೂ ಕೂಡ ಜಾಗೆಯನ್ನು ಕೊಡಲಿಲ್ಲ. ಸೊ ಇದು ಯಾಕೆ ಈ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದು ಅದಕ್ಕೆ ನಾವು ಏನೂ ಕೊಡಲಿಲ್ಲ ಆದರೂ ಕೂಡ ನಮ್ಮ ಸ್ಟ್ಯಾಂಡ್ ಒಂದೇ. ನಾವು ಯಾವತ್ತೂ ಕೂಡ ಮಾತು ತಪ್ಪುವ ಸ್ವಾಮೀಜಿಗಳಲ್ಲ. DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳಿಕೊಂಡು ಬರುವ 4 ದಿನದ ಒಳಗಡೆ 15 ಜನ ಮಠಾಧಿಪತಿಗಳು ಡೆಲ್ಲಿಗೆ ತೆರಳುತ್ತೀವಿ. AICC ಜನರಲ್ ಸೆಕ್ರೆಟರಿ ಆದ KC ವೇಣುಗೋಪಾಲ್ ಅವರನ್ನ ಮೊನ್ನೆ ನಾನು ಫೋನಲ್ಲಿಯೂ ಕೂಡ ಮಾತಾಡಿದ್ದೀವಿ. ನಾವು ಅವ್ರನ್ನ ಭೇಟಿಯಾಗಿ ಒತ್ತಾಯ ಮಾಡತಕ್ಕಂಥ ಕೆಲಸ ನಾವು ಮಾಡುತ್ತೀವಿ. ಯಾವ ಕಾರಣಕ್ಕೂ ಕೂಡ ನಾವು ಯಾವುದಕ್ಕೂ ಕೂಡ ಹೆದರೋದಿಲ್ಲ. ನಮ್ಮ ನಿಲುವು ಒಂದೇ. ಯಾಕೆಂತಂದರೆ DK ಶಿವಕುಮಾರ್ ಅವರು ದುಡಿದಿದ್ದಾರೆ, ಪಕ್ಷಕ್ಕೂ ದುಡಿದಿದ್ದಾರೆ. ಅದು ಅವರು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಒಂದು ಸಲ ಮುಖ್ಯಮಂತ್ರಿ ಆದರು, ವಿರೋಧ ಪಕ್ಷ ನಾಯಕರುಗಳಾದರು, 2ನೇ ಸಲ ಈಗ 3ನೇ ವರ್ಷ ಮುಖ್ಯಮಂತ್ರಿಗಳಾದರು. ಅದರಿಂದ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡೋದು ಸೂಕ್ತ ಅಂತಕ್ಕಂಥದ್ದು ನಮ್ಮದೆಲ್ಲರೂ ಕೂಡ ಅಭಿಪ್ರಾಯ.